ನಮಸ್ತೆ, ನನ್ನ ವಿಡಿಯೋಗೆ ಸ್ವಾಗತ. ನಾನಿವತ್ತು ಬಂಗುಡೆ ಮೀನಿದ್ದು ಗಸಿ ಮಾಡ್ತಾ ಇದ್ದೇನೆ. ಸಿಂಪಲ್ ರೆಸಿಪಿ, ಬಂಗುಡೆ ಮೀನಿದ್ದು ಗಸಿ. ಜಾಸ್ತಿ ಸಾಮಗ್ರಿ ಅಂತ ಬೇಡ. ಕೆಂಪು ಮೆಣಸನ್ನು ಹುರಿದುಕೊಂಡಿದ್ದೇನೆ ಮೊದಲೇ. ನಂತರ ಕೊತ್ತಂಬರಿ, ಜೀರಿಗೆ, ಮೆಂತೆಯನ್ನು ಹುರಿದುಕೊಳ್ತಾ ಇದ್ದೇನೆ. ನಂತರ ಜಾರಿಗೆ ಹಾಕುವ. ಉದ್ದ ಆದ ಕಾರಣ ಕಟ್ ಮಾಡಿ ಹಾಕಿದರೂ ಆಗ್ಬೋದು, ಬೇಗ ಇದಾಗ್ತದೆ, ಸಣ್ಣ ಆಗ್ತದೆ. ನಂತರ ಹುಳಿ ಹಾಕುವ. ನಂತರ ಶುಂಠಿ, ಬೆಳ್ಳುಳ್ಳಿಯನ್ನು ಎಂತ ಗೊತ್ತುಂಟಾ, ಸಿಪ್ಪೆ ತೆಗೆದು ಹಾಕಿದರೆ ಒಳ್ಳೆಯದು. ಯಾಕೆ ಹೇಳಿದರೆ ಬೇಗ ಗ್ರೈಂಡ್ ಕೂಡ ಆಗ್ತದೆ, ಅದಲ್ಲದೆ ಒಳ್ಳೆಯದು ಹೆಲ್ತಿಗೆ. ಯಾಕೆ ಹೇಳಿದರೆ ಅದು ಎಲ್ಲೆಲ್ಲಿಂದೆಲ್ಲ ಬಂದಿರ್ತದಲ್ಲ, ಅದಕ್ಕೆ. ನೀರು ಹಾಕುವ. ಬೇಗ ಕಡಿಬೇಕಾಯ್ತಾ, ಯಾಕೆ ಹೇಳಿದರೆ ಬೇಗ ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ಯಾಕೆ ಹೇಳಿದರೆ ನೋಡಿ, ಮಳೆ ಬರ್ತಾ ಉಂಟು, ಪಿರಿ 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 ಅಂತ. ಗಟ್ಟಿ ಬರೋದಿಲ್ಲ, ಪಿರಿ 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 ಅಂತ ಬರ್ತಾ ಉಂಟು. ಒಮ್ಮೆಲೆ ಗುಡುಗು ಬರ್ತದೆ, ಅದಕ್ಕೆ ಆಫ್ ಮಾಡ್ತಾರೆ ಪವರ್. ನೋಡಿ, ಈರುಳ್ಳಿ, ಟೊಮೆಟೊ, ಕಾಯಿಮೆಣಸನ್ನು ಹೀಗೆ ಫ್ರೈ ಮಾಡ್ಕೊಳ್ಳುವ. ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ನಂತರ ಮಸಾಲೆ ಹಾಕ್ತಾ ಇದ್ದೇನೆ. ಗಟ್ಟಿ ಕಡ್ದಿದ್ದೇನೆ ಇದನ್ನು ಸ್ವಲ್ಪ. ತುಂಬ ನೀರು ಹಾಕಲಿಕ್ಕಿಲ್ಲ ಗಸಿಗೆ. ಗಸಿ ಹೇಳುವಾಗ ಸ್ವಲ್ಪ ಎಂತ ಮಂದ ಇರ್ತದೆ. ಸ್ವಲ್ಪ ಸಿಮ್ ಇಡ್ತಾ ಇದ್ದೇನೆ, ಯಾಕೆ ಹೇಳಿದರೆ ಇದು ತಳ ಹಿಡಿತದಂತ. ಉಪ್ಪು ಹಾಕ್ತಾ ಇದ್ದೇನೆ. ನಂತರ ಅರಶಿನ ಹಾಕುವ. ಅರಶಿನ ಯಾಕೆ ಹೇಳಿದರೆ ಜಾಸ್ತಿ ಹಾಕಬೇಕು, ಯಾಕೆಂತ ಹೇಳಿದರೆ ಮೀನು ಸ್ವಲ್ಪ ಸ್ಮೆಲ್ ಅಲ್ವಾ, ಅದಕ್ಕಾಗಿ ಅರಶಿನ ಸ್ವಲ್ಪ ಜಾಸ್ತಿ ಹಾಕಿದರೆ ಮೀನು ಸ್ಮೆಲ್ ಬರೋದಿಲ್ಲ. ಅದಕ್ಕೆ ಮುಚ್ಚಿಡುವ, ಹಸಿ ವಾಸನೆ ಹೋಗಲಿ ಇದ್ರದ್ದು, ಮಸಾಲೆದ್ದು. ಉಪ್ಪು ನೋಡ್ತಾ ಇದ್ದೇನೆ, ಉಪ್ಪು ಹೇಗೆ ಆಗಿದೆ ನೋಡುವ. ಉಪ್ಪು ಬರಲಿಲ್ಲ, ಉಪ್ಪು ಹಾಕ್ತಾ ಇದ್ದೇನೆ. ನಂತರ ಮೀನು ಹಾಕುವ. ಇದು ಬಂಗುಡೆ ಮೀನು. ಹೀಗೆ ಮಾಡಬೇಕಾಯ್ತಾ ಮೀನನ್ನು ಯಾವತ್ತು. ಯಾಕೆ ಹೇಳಿದರೆ ಮೀನು ನಾವು ಸೌಟೆಲ್ಲ ಹಾಕಿ ತಿರುಗಿಸಿದರೆ ಮಾಂಸವೇ ಬಿಡ್ತದೆ. ಹಾಗಾಗಿ ಮುಚ್ಚಿಟ್ಟಿದ್ದೇನೆ. ಮುಚ್ಚಿ ತೆರೆಯುವ. ಮೀನು ಬೆಂದಿದೆ ಅಂತ ನೋಡುವ. ಉಪ್ಪು ನೋಡಲಿಕ್ಕೆ ಮಾತ್ರ ತೆಗೆದೆ ನಾನು. ಸ್ವಲ್ಪ ಚೆಂದಾಗಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆ, ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟ್ ಆದರೆ ಮೀನು ಗಸಿ ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.